ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಬಿನೇಷನ್ ಸ್ಕಿನ್ನಿಗೆ ಯಾವ್ದಾವ್ದು ಬೆಸ್ಟ್ ಸನ್ಸ್ಕ್ರೀನ್ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡಿರೋಂಥ ಸನ್ಸ್ಕ್ರೀನು, ಬಿಕಾಸ್ ನಂದು ಕಾಂಬಿನೇಷನ್ ಸ್ಕಿನ್ ಇದೆ ಆ್ಯಂಡ್ ನಾನು ಯೂಸ್ ಮಾಡಿ ನನಗೆ ಅಡ್ಜಸ್ಟ್ ಆಗಿರೋ ಸನ್ಸ್ಕ್ರೀನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ನಿಮ್ಮ ಸ್ಕಿನ್ ಏನಾದರೂ ಕಾಂಬಿನೇಷನ್ ಸ್ಕಿನ್ ಇದ್ರೆ ಈ ಸನ್ಸ್ಕ್ರೀನ್ನ ಟ್ರೈ ಮಾಡ್ಬೋದು. ಮತ್ತೆ ಈ ಸನ್ಸ್ಕ್ರೀನ್ನ ನೀವು ಆಯಿಲಿ ಸ್ಕಿನ್ ಇದ್ರೂ ಕೂಡ ಟ್ರೈ ಮಾಡ್ಬೋದು, ಬಿಕಾಸ್ ನಾನು ಸ್ವಲ್ಪ ಆಯಿಲಿ ಸ್ಕಿನ್ಗೂ ಅಡ್ಜಸ್ಟ್ ಆಗೋ ಥರನೇ ಇಲ್ಲಿ ಸನ್ಸ್ಕ್ರೀನ್ ನಾನು ಸೆಲೆಕ್ಟ್ ಮಾಡಿರೋದು. ಸೊ ಯಾವ್ದಾದ್ರು ಸನ್ಸ್ಕ್ರೀನ್ ಅಂತ ನಾನು ಡಿಸ್ಪ್ಲೇ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ದೆನ್ ಮೊದಲನೇ ಸನ್ಸ್ಕ್ರೀನ್ ಬಂದು ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಇದ್ದಲ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು. ಬಟ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಬಂದು ನ್ಯೂಟ್ರೋಜೆನಾ ಬ್ರ್ಯಾಂಡ್ ಇಂದ SPF 50+ PA+++ ಬ್ರಾಡ್ ಸ್ಪೆಕ್ಟ್ರಮ್ UV ಇರುವಂತ ಸನ್ಸ್ಕ್ರೀನ್ ಇದು. ನೀವು ಯಾವಾಗಲೇ ಸನ್ಸ್ಕ್ರೀನ್ ಚೂಸ್ ಮಾಡಬೇಕಾದ್ರೂ ಪ್ಲೀಸ್ ಚೂಸ್ ವಿಚ್ ಇಸ್ ಅಬೋವ್ 50+. ಯಾಕಂತಂದ್ರೆ UVA UVB ಅನ್ನೋ ಹಾರ್ಮ್ಫುಲ್ ರೇಸ್ ಅಗೇನ್ಸ್ಟ್ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ 50+ ಇದ್ರೆ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಸನ್ಸ್ಕ್ರೀನು. ಮತ್ತು ಯಾವಾಗಲೂ ಬ್ರಾಡ್ ಸ್ಪೆಕ್ಟ್ರಮ್ UV ಇರೋವಂಥ ಸನ್ಸ್ಕ್ರೀನ್ನ ಚೂಸ್ ಮಾಡಿ. ಸೊ ಫಸ್ಟ್ ಒನ್ ಬಂದು ನ್ಯೂಟ್ರೋಜೆನಾ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನನಗೆ ರೀಸೆಂಟ್ ಫೇವ್ರೇಟ್ ಲಿಸ್ಟ್ ಅಂತ ಹೇಳ್ಬೋದು, ಅಕ್ವಾಲಜಿಕಾ ಬ್ರ್ಯಾಂಡು. ಇದ್ರದ್ದು ಸನ್ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ದವರು ಈ ಬ್ರ್ಯಾಂಡ್ನ ಚೂಸ್ ಮಾಡ್ಕೊಳ್ಳಿ. ವಿತ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸನ್ಸ್ಕ್ರೀನು. ಈ ಬ್ರ್ಯಾಂಡ್ ಸನ್ಸ್ಕ್ರೀನ್ ಬೆನಿಫಿಟ್ಸ್ ಏನಂದ್ರೆ ಇದು ವಾಟರ್ ಬೇಸ್ಡ್. ಇದ್ರ ಟೆಕ್ಸ್ಚರ್ ಬಂದು ತುಂಬಾ ತಿಕ್ಕಾಗಂತೂ ಇರಲ್ಲ, ಇದು ತುಂಬಾ ತಿನ್ನಾಗಿರುತ್ತೆ. ಇದ್ರ ಟೆಕ್ಸ್ಚರು ವಾಟರ್ ಬೇಸ್ಡ್. ಸೊ ನೀವು ಆಲ್ಮೋಸ್ಟ್ ಆಯಿಲಿ ಸ್ಕಿನ್ ಇದ್ರು ಕಾಂಬಿನೇಷನ್ ಸ್ಕಿನ್ ಇದ್ರು ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ನಿಮ್ ಸ್ಕಿನ್ ಡೇ ಫುಲ್ ಮಾಯಶ್ಚರೈಸ್ಡ್ ಆಗಿ ಇರೋ ತರ ನೋಡ್ಕೊಳ್ಳುತ್ತೆ, ಡ್ರೈ ಮಾಡಲ್ಲ ಅಂಡ್ ವೈಟ್ ಕಾಸ್ಟ್ ಬಿಡಲ್ಲ. ಫಸ್ಟ್ ಥಿಂಗ್ ಬೂದಿ ಅನ್ಸಲ್ಲ ಹಚ್ಚಿದಾಗ ಈ ಸನ್ಸ್ಕ್ರೀನು. ಮತ್ತೆ ಇದು ಕೂಡ ಅಷ್ಟೇ SPF 50+ PA+++. ಸೊ ಬ್ರಾಡ್ ಸ್ಪೆಕ್ಟ್ರಮ್ UV ಇರುವಂತ ಸನ್ಸ್ಕ್ರೀನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಮತ್ತೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಆದ್ರೂ ಕೂಡ, ಎಷ್ಟೇ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಆದ್ರೂ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆದ್ರೂ ಮುಂಚಿತವಾಗಿ ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೇ ಆದ್ರೂ ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿದಾಗ ನಿಮ್ಮ ಸ್ಕಿನ್ಗೆ ಅದು ಹೊಂದ್ಕೊಳ್ಳುತ್ತಾ ಇಲ್ಲ ಅಂತ ನಿಮಗೆ ಮುಂಚಿತವಾಗಿ ತಿಳಿಯುತ್ತೆ. ಅಟ್ಲೀಸ್ಟ್ 1 or 2 days ನೀವು ಪ್ಯಾಚ್ ಟೆಸ್ಟ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ನು ಕಂಟಿನ್ಯೂಸ್ಲಿ ಒಂದೇ ಸರಿ ಅಪ್ಲೈ ಮಾಡಿದ್ರೆ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗಲ್ಲ. ಈಗ ಇದೊಂದು ಪ್ರಾಡಕ್ಟ್ ತಗೊಂಡಿದ್ದೀರಾ, ಇದು ಫಸ್ಟ್ ಡೇ ಹಚ್ಚಿದಾಗ ನಿಮ್ಗೆ ಇರಿಟೇಷನ್ ಇದೆ, ಸೆಟ್ ಆಗ್ತಿಲ್ಲ ಅಂತಂದ್ರೆ 1 or 2 days ಗ್ಯಾಪ್ ಕೊಟ್ಟು ಮತ್ತೆ ಅಪ್ಲೈ ಮಾಡಿ. ಸೊ ಅಲ್ಲಿಗೆ ವೀಕ್ಲಿ 2 times 3 times ಇದೇ ತರ ಮಾಡಿ ಡೈಲಿ ಬೇಸಿಸ್ ಅಪ್ಲೈ ಮಾಡೋ ತರ ಎಲ್ಲಾ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಮಾಡಿಸ್ಬೇಕು. ಯಾವ್ದಾದ್ರೂ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದ್ರೆ, ಹಂಗ್ ಮಾಡಿದ್ಮೇಲೂ ಕೂಡ ನಿಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ನಿಮ್ಗೆ ಸೂಟ್ ಆಗಲ್ಲ ಅಂತ. ಸೊ ಆ ತರ ಟೆಸ್ಟ್ ಮಾಡ್ಕೊಳ್ಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ನ. ಈ ಬ್ರ್ಯಾಂಡ್ ಸನ್ಸ್ಕ್ರೀನ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಲೈಕ್ ಇದು ಬಂದು ವಾಟರ್ ಮೆಲನ್ ಅಂಡ್ ನಿಯೋಸಿನಮೈಡ್ ಕಾಂಬಿನೇಷನ್ ಇರುವಂತ ಸನ್ಸ್ಕ್ರೀನು. ಇದೇನಂದ್ರೆ ಬ್ರೈಟ್ನಿಂಗ್ ಕೂಡ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ವಾಟರ್ ಮೆಲನ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ಗೂ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಯೋಸಿನಮೈಡ್ ಬಂದು ಪೋರ್ ಸೈಜ್ ನ ಡಿಕ್ರೀಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಅಂಡ್ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಈ ಕಾಂಬಿನೇಷನ್ ಅಕ್ವಾಲಾಜಿಕಾದಲ್ಲಿ. ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ ಬಂದು ಪಪಾಯ ಅಂಡ್ ವಿಟಮಿನ್ C ಸನ್ಸ್ಕ್ರೀನ್ ಕಾಂಬಿನೇಷನ್ ಇದೆ. ಸೊ ಇದು ಏನಂದ್ರೆ ಸ್ಕಿನ್ ಬ್ರೈಟ್ನಿಂಗ್ಗೂ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಇದು ವಿಟಮಿನ್ C ಕಾಂಬಿನೇಷನ್. ವಿತ್ ಗ್ಲೋಯಿಂಗ್ ಸ್ಕಿನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ಬಂದು ಇದೇ ತರ ನಿಮ್ಗೆ ಅಕ್ವಾಲಜಿಕಾ ಬ್ರ್ಯಾಂಡ್ ಅಲ್ಲಿ ವೆರೈಟೀಸ್ ಆಫ್ ಸನ್ಸ್ಕ್ರೀನ್ಸ್ ಇದೆ. ನಿಮ್ ಸ್ಕಿನ್ನಿಗೆ ಯಾವ್ದು ಬೇಕನ್ಸುತ್ತೆ ಅದನ್ನ ಚೂಸ್ ಮಾಡಿ. ಬಟ್ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇದ್ರೆ ಆರಾಮಾಗಿ ಈ ಬ್ರ್ಯಾಂಡ್ ಸನ್ಸ್ಕ್ರೀನ್ ನ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ ಸ್ಕಿನ್ಗೆ, ಬಿಕಾಸ್ ಇಟ್ ಇಸ್ ವೆರಿ ಲೈಟ್. ಇನ್ನೊಂದು ಬ್ರ್ಯಾಂಡ್ ಬಂದು ಡರ್ಮಾ ಟಚ್ ಅಂತ ಇನ್ನೊಂದು ಬ್ರ್ಯಾಂಡ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಕಾಂಬಿನೇಷನ್ ಸ್ಕಿನ್ನಿಗೆ ಬೆಸ್ಟ್ ಆಗಿರುತ್ತೆ ಅಂಡ್ ಆಯಿಲಿ ಸ್ಕಿನ್ಗೂ ಕೂಡ ಚೆನ್ನಾಗಿರುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಯಾವ ತರ ಸನ್ಸ್ಕ್ರೀನ್ ಚೂಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಗ್ರೀಸಿ ಆಗಿರೋ ಸನ್ಸ್ಕ್ರೀನ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಲೋಟಸ್ ಅಲ್ಲಿ ಸಿಗುತ್ತೆ ಸನ್ಸ್ಕ್ರೀನ್, ಲೋಟಸ್ ಬ್ರ್ಯಾಂಡ್ ಅಲ್ಲಿ
ಅದನ್ನ ಟ್ರೈ ಮಾಡಿ. ನಿಮಗೆ ಡ್ರೈ ಸ್ಕಿನ್ ಇದ್ರೆ ಅದು ಸ್ವಲ್ಪ ಗ್ರೀಸಿ ಆಗಿದ್ರೆ ಏನಾಗುತ್ತೆ, ನಿಮ್ಮ ಸ್ಕಿನ್ನ ಡೇ ಫುಲ್ ಹೈಡ್ರೇಟ್ ಆಗಿ ಇಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇದ್ರೆ ಆ ಆಯಿಲಿ ಕಾಂಬಿನೇಷನ್ ಇರೋಂಥ ಸನ್ಸ್ಕ್ರೀನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಬಿಕಾಸ್ ನಿಮಗೆ ನ್ಯಾಚುರಲಿ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಅಂದಾಗ ನೀವು ಸನ್ಸ್ಕ್ರೀನ್ ಫಾರ್ ಆಯಿಲಿ ಸ್ಕಿನ್ ಅಂತ ಹಾಕಿದ್ರೆ ಎಷ್ಟೋ ಸನ್ಸ್ಕ್ರೀನ್ ರಿಸರ್ಚ್ ಮಾಡಿದಾಗ ಸಿಕ್ಕುತ್ತೆ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಲ್ಲಿ ನನಗೆ ಆಯಿಲಿ ಸ್ಕಿನ್ ಆಗಿಬಿಡುತ್ತೆ ಸಮ್ಮರ್ ಟೈಮಲ್ಲಿ. ಆ ಟೈಮಲ್ಲಿ ನಾನು ಟ್ರೈ ಮಾಡಿದ್ದೀನಿ ಸನ್ಸ್ಕ್ರೀನ್ಗಳನ್ನ, ಅದರಲ್ಲೆಲ್ಲ ಬೆಸ್ಟ್ ಅನ್ಸಿದ್ದು ಈಗ ತೋರಿಸಿದ್ದೀನಲ್ಲ, ಇದು ಆಯಿಲಿ ಸ್ಕಿನ್ ಕಾಂಬಿನೇಷನ್ ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ, ಅದಕ್ಕೆ ನಾನು ಇದು ತೋರಿಸಿದ್ದು. ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಗ್ರೀಸಿಯಾಗಿರೋ ಸನ್ಸ್ಕ್ರೀನೇ ಆಗಲಿ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸೇ ಆಗಲಿ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಕಾಂಬಿನೇಷನ್ ಸ್ಕಿನ್ ಇರೋರು ನೀವು ಯಾವುದೇ ಯೂಸ್ ಮಾಡಿದ್ರು ನಿಮ್ಮ ಸ್ಕಿನ್ಗೆ ಆಲ್ಮೋಸ್ಟ್ ಸೂಟ್ ಆಗುತ್ತೆ. ಬಟ್ ಸ್ವಲ್ಪ ಲೈಟ್ ವೇಟ್ ಇರೋ ಸನ್ಸ್ಕ್ರೀನೇ ಯೂಸ್ ಮಾಡಿ ಅಂತ ನನ್ನ ಸಜೆಷನ್ ಅಷ್ಟೇ. ಮತ್ತೆ ನಾರ್ಮಲ್ ಸ್ಕಿನ್ ಟೋನರು ನೀವು ಯಾವುದಾದ್ರೂ ಅಪ್ಲೈ ಮಾಡ್ಕೊಳ್ಬೋದು, ಎಲ್ಲ ಕಂಫರ್ಟಬಲ್ ಆಗುತ್ತೆ. ಬಟ್ ನಾರ್ಮಲ್ ಸ್ಕಿನ್ ಹುಡ್ಕೋದು ತುಂಬಾ ಕಷ್ಟ ಎಲ್ರಿಗೂ. ಇಲ್ಲ ಇದರ್ ಆಯಿಲಿ ಸ್ಕಿನ್ ಇರುತ್ತೆ, ಇದರ್ ಡ್ರೈ ಸ್ಕಿನ್ ಇರುತ್ತೆ, ಇದರ್ ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ನಾರ್ಮಲ್ ಸ್ಕಿನ್ ಎಲ್ಲೋ ಒಬ್ಬೊಬ್ರಿಗೆ ಇರುತ್ತೆ, ದೇ ಆರ್ ಲಕ್ಕಿ. ಸೊ ನೀವು ಯಾವ್ದಾದ್ರು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಟ್ರೈ ಮಾಡ್ಬೋದು ಆರಾಮಾಗಿ. ನೀವು ಅನ್ಕೊಳ್ಬೋದು ಸನ್ಸ್ಕ್ರೀನ್ ಏನಕ್ಕೆ ಎಲ್ಲರೂ ಇಷ್ಟು ಸಜೆಸ್ಟ್ ಮಾಡ್ತಾರೆ ಅಂತ, ಯಾರಾದ್ರೂ ಯೂಸ್ ಮಾಡ್ತಿಲ್ಲ ಅಂದ್ರೆ. ಆಕ್ಚುಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಫಸ್ಟ್ ಥಿಂಗ್, ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಸ್ಕಿನ್ ಅಗೈನ್ಸ್ಟ್ UV ರೇಸ್, UVA UVB ಇಂದ ಚೆನ್ನಾಗಿ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಸನ್ ಟ್ಯಾನ್ ಆಗೋದು ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ಟ್ಯಾನ್ ಆಗೋದು ಕಡಿಮೆ ಆಗುತ್ತೆ, ನಂಬರ್ 1. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಪಿಗ್ಮೆಂಟೇಷನ್ ಇರುತ್ತಲ್ಲ, ಆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಪಿಗ್ಮೆಂಟೇಷನ್ ಅಂದರೆ ಏನು, ನಿಮಗೆ ಈಗ ಲೈಕ್ ಮೌತ್ ಏರಿಯಾದಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿರೋದು, ಚೀಕ್ ಬಂದು ಕೆನ್ನೆ ಬಂದು ಕ್ಲಿಯರ್ ಆಗಿ ಬೆಳ್ಳಗಿದ್ರೆ ಈ ಮೌತ್ ಏರಿಯಾದಲ್ಲಿ ಜಾಸ್ತಿ ಬ್ಲ್ಯಾಕ್ ಆಗುತ್ತೆ. ಈಗ ನನಗೂ ಕೂಡ ತುಂಬ ಇತ್ತು, ಇವಾಗೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಸನ್ಸ್ಕ್ರೀನ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ. ಸೊ ಅದಕ್ಕೂ ಪಿಗ್ಮೆಂಟೇಷನ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಏಜಿಂಗ್ ಅಂತಂದ್ರೆ ನಮ್ಮ ಏಜ್ ಆಗ್ತಾ ಇರುತ್ತೆ. ಈಗ ನೀವು 30 ವರ್ಷದಲ್ಲಿದ್ದೀರಾ, 30 ವರ್ಷದಲ್ಲಿ 25 ವರ್ಷದ ತರ ಕಾಣಿಸ್ಬೇಕು ಅಂತಂದ್ರೆ ಸನ್ಸ್ಕ್ರೀನ್ನ ಸ್ಟಾರ್ಟ್ ಮಾಡಿ. ನೀವು ಇವಾಗಿಂದ ಯೂಸ್ ಮಾಡ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವಾಗಿಂದನಾದ್ರೂ ಸ್ಟಾರ್ಟ್ ಮಾಡಿ. ಏಜಿಂಗ್ನ ಅಷ್ಟು ಕ್ಲಿಯರ್ ಆಗಿ ನಿಮ್ಮ ಫೇಸಲ್ಲಿ ತೋರಿಸಲ್ಲ, ಅದು ಏನಾಗುತ್ತೆ ರಿಂಕಲ್ಸ್ ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಅದೊಂದು. ನೆಕ್ಸ್ಟ್ ನಿಮ್ಮ ಸ್ಕಿನ್ನ ಯಾವಾಗಲೂ ಹೈಡ್ರೇಟ್ ಆಗಿ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ಸನ್ಸ್ಕ್ರೀನ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಫ್ ಯು ಆರ್ ನಾಟ್ ಯೂಸಿಂಗ್ ದಿ ಸನ್ಸ್ಕ್ರೀನ್, ಸ್ಟಾರ್ಟ್ ಫ್ರಮ್ ನೌ ಆನ್. ಸೊ ನೀವೇ ಡಿಫ್ರೆನ್ಸ್ ನೋಡ್ತೀರಾ. ದೆನ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಒಂದು ಶಾರ್ಟ್ ವಿಡಿಯೋ ಮಾಡೋದ ಸನ್ಸ್ಕ್ರೀನ್ ಬಗ್ಗೆ, ಕಾಂಬಿನೇಷನ್ ಸ್ಕಿನ್ಗೆ ಅಂತ ಈ ವಿಡಿಯೋ ಮಾಡಿದೆ. ಮತ್ತೆ ನಿಮ್ಗೇನಾದರೂ ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಯು ಕ್ಯಾನ್ ಡ್ರಾಪ್ ದಿ ಕಮೆಂಟ್. ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ಕೊಂಡು ಬರೋದೇ ಇಷ್ಟು, ನಾನೇನೇನು ಟ್ರೈ ಮಾಡಿದ್ದೀನಿ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಮಾತ್ರ ನಾನು ವಿಡಿಯೋದಲ್ಲಿ ರಿವ್ಯೂಸ್ ಕೊಡೋದು. ಅದು ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿರೋ ಅಂಥದ್ದು. ಸೊ ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್ನು, ಅದಕ್ಕೆ ನಾನು ಈ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಾನು ರಿವ್ಯೂಸ್ ಕೊಡ್ತಾ ಹೋಗ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಮನೆಯಲ್ಲೇ ಐಬ್ರೋಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಬಿಕಾಸ್ ನಾನು ಆಲ್ಮೋಸ್ಟ್ 3 years ಮೇಲೆ ಆಯಿತು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ ಐಬ್ರೋಸ್ ಎಲ್ಲ ಮಾಡ್ಸೋಕ್ಕೆ, ನಾನೇ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಯಾವ ಥರ ಐಬ್ರೋಸ್ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಸೊ ಅಲ್ಲಿ ತನಕ ನಾನು ನೆಕ್ಸ್ಟ್ ಕಂಟೆಂಟಿಗೆ ಕಾಯ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗೋದ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್. ಎಲ್ಲರೂ ಹುಷಾರಾಗಿರಿ, ಚೆನ್ನಾಗಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.